ಹಾಯ್ ಗಾಯ್ಸ್, ಇವತ್ತು ಅರಿಶಿನ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಿದ್ದೀರಲ್ವ, ಎಲ್ಲ ನೀಟಾಗಿ ಎಲೆಗಳು ಒಣಗಿದ್ದಾವೆ. ಫುಲ್ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ. ಈ ಥರ ಇದ್ದಾಗ ಮಾತ್ರನೇ ಹಾರ್ವೆಸ್ಟಿಂಗ್ ಮಾಡಬೇಕು. ಈ ಥರ ಒಣಗಿ 2 ದಿವಸ ಬಿಟ್ಟಾದಮೇಲೆ ನಾನು ನೀಟಾಗಿ ಅರಿಶಿನ ಎಲ್ಲ ತಕ್ಕೊತಿದ್ದೀನಿ. ನಾನು ಬೀಜ ಹಾಕಿದ್ದು ಮಾರ್ಚ್ ತಿಂಗಳಾಗಿಲ್ಲ ಅಂತಂದರೆ ಏಪ್ರಿಲ್ ತಿಂಗಳಲ್ಲೇ ಹಾಕಿದ್ದೆ. ನೆಕ್ಸ್ಟ್ ಇವಾಗ ಫೆಬ್ರವರಿ ತಿಂಗಳಲ್ಲಿ ಬಂದಿದೆ. ಜಾನ್ವರಿ ತಿಂಗಳಲ್ಲೂ ಹಾರ್ವೆಸ್ಟಿಂಗ್ ಮಾಡ್ಕೋಬೋದು. ಸೊ ಈ ಥರ ಒಣಗಿದ ಮೇಲೇ ನಾವು ನೀಟಾಗಿ ಹಾಕ್ಕೋಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೆಲ್ಲ ಆಗುತ್ತೆ ಅಂತೇಳಿ. ನೋಡಿ ಎಷ್ಟೊಂದಿದೆ ಅಂತೆಲ್ಲ ತುಂಬಾ ಖುಷಿ ಆಯಿತು ನನಗೆ ಇದನ್ನೆಲ್ಲ ನೋಡಿ. ಸೊ ಹಾರ್ವೆಸ್ಟಿಂಗ್ ಮಾಡಿದಷ್ಟು ಎಕ್ಸೈಟ್ಮೆಂಟ್ ಇತ್ತು. ಮತ್ತು ಇನ್ನೊಂದು ಇದಾದಮೇಲೆ ಮತ್ತೆ ಇನ್ನೆಷ್ಟು ಸಿಗುತ್ತೋ ಅಂತೇಳಿ ಸೊ ಕುತೂಹಲ ಜಾಸ್ತಿ ಇತ್ತು. ಇನ್ನೊಂದು ಏನೋ ಗೊತ್ತಾ ಗಾಯ್ಸ್, ಇದು ಅರಿಶಿನ ಈಸಿಯಾಗಿ ಮನೆಯಲ್ಲೇ ಬೆಳೆಸ್ಕೋಬೋದು, ಮೇಂಟೆನೆನ್ಸ್ ಇಲ್ಲ. ನೋಡಿ ಅರಿಶಿನ ಎಲ್ಲ ತೆಗ್ದಿದ್ದ ಆಗಿದೆ. ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳೋದು ಹೇಗೆ, ಕ್ಲೀನ್ ಮಾಡ್ಕೊಳೋದು ಹೇಗೆ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಕೀಪ್ ಇಟ್ ವಾಚ್, ಬಾಯ್.